ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಸರ್. ನೋಡಿ, ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಲೋಕಲ್ ಬಿಜೆಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿ ನೋಡೋಣ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋಣ. ಅದು ಅವ್ರಿಗೆ ಬಿಟ್ಟಿದ್ದು. ಅವರು ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ, ಜ್ಞಾಪಕ ಇರಬೇಕು. ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ, ಯಾವುದೋ ಹಾಕ್ತೀರಾ ನೀವು ಸೆನ್ಸಿಟೈಸ್ ಮಾಡೋದಕ್ಕೆ. ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ, ಇದು BJP ಆಕ್ರೋಶ ಅಂತ ನಾನು ಹೇಳಿದ್ದೆ. ಜನದ ಆಕ್ರೋಶ ಅಲ್ಲಪ್ಪ, ಇದು BJP ಆಕ್ರೋಶ ಅಂತ. ಈಗ ಅವರು ಆಕ್ರೋಶ ಮಾಡೋಕ್ಕೆ ಹೊರಟಿರೋರು ಈಗ ಉತ್ತರ ಕೊಡಬೇಕು. ಉತ್ತರ ಏನು ಕೊಡ್ತಾರೋ ನೋಡೋಣ. ಆಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಅದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಸರ್. ನೋಡಿ, ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಲೋಕಲ್ ಬಿಜೆಪಿಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿ ನೋಡೋಣ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋಣ. ಅದು ಅವ್ರಿಗೆ ಬಿಟ್ಟಿದ್ದು. ಅವರು ರಾಜ್ಯದಲ್ಲಿ ಜನತೆ ಗಮನಿಸ್ತಾರೆ ಅಂತ ನಿನ್ನೆ ನಾನು ಹೇಳಿದ್ದೆ, ಜ್ಞಾಪಕ ಇರಬೇಕು. ನಾವು ಬೇರೆ ಹೇಳಿದ್ದನ್ನು ಬಿಟ್ಬಿಡ್ತೀರಾ, ಯಾವುದೋ ಹಾಕ್ತೀರಾ ನೀವು ಸೆನ್ಸಿಟೈಸ್ ಮಾಡೋದಕ್ಕೆ. ಅದೇ ಅವರು ಈಗ ಜನಾಕ್ರೋಶ ಅಂತ ಹೇಳಿದ್ರಲ್ಲ, ಇದು BJP ಆಕ್ರೋಶ ಅಂತ ನಾನು ಹೇಳಿದ್ದೆ. ಜನದ ಆಕ್ರೋಶ ಅಲ್ಲಪ್ಪ, ಇದು BJP ಆಕ್ರೋಶ ಅಂತ. ಈಗ ಅವರು ಆಕ್ರೋಶ ಮಾಡೋಕ್ಕೆ ಹೊರಟಿರೋರು ಈಗ ಉತ್ತರ ಕೊಡಬೇಕು. ಉತ್ತರ ಏನು ಕೊಡ್ತಾರೋ ನೋಡೋಣ. ಆಮೇಲೆ ನಾವು ಪ್ರತಿಕ್ರಿಯೆ ಮಾಡ್ಬೋದು. ಅದಕ್ಕೆ ಮೊದಲು ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಯಸ್ತೇನೆ.